ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಹುಣ್ಣಿಮೆಯ ಚಂದ್ರ ಧರೆಗಿಳಿದು ಬಂದಂತಹ ಬ್ಯೂಟಿ ಅವಳು. ಆ ಸೌಂದರ್ಯ ರಾಶಿಯನ್ನ ಕಣ್ತುಂಬ ನೋಡಿ ಆನಂದಿಸೋದಕ್ಕೆ ಭಗವಂತನಿಂದಲೂ ಆಗ್ಲಿಲ್ಲ ಅನ್ಸುತ್ತೆ. ಹುಡುಗಿ ಅರಳೋ ಮೊದಲೇ ಬಾಡಿ ಹೋದ್ಲು. ಆ ಸೌಂದರ್ಯದ ಖನಿ ಈಗ ಕುರೂಪವಾಗಿ ಹೋಗಿದೆ. ಇದು ಪ್ರೀತ್ಸು ಅಂತ ಬೆನ್ನಿಗೆ ಬಿದ್ದ ಅಡ್ನಾಡಿ ಹುಡುಗನೊಬ್ಬನ ಕ್ರೌರ್ಯಕ್ಕೆ ಬಲಿಯಾದ ಹೆಣ್ಣು ಮಗಳ ವ್ಯಥೆ, ಆಕೆಗಾಗಿ ಹೋರಾಡಿದ ಸರ್ಕಾರದ ಯಶಸ್ಸಿನ ಕಥೆ. ಎಂಥ ಮೋಟಿವೇಶನಲ್ ಸಾಂಗ್ ಅಲ್ವಾ ಇದು. ಮೈ ಆಟೋಗ್ರಾಫ್ ಚಿತ್ರದ ಈ ಟ್ರ್ಯಾಕ್ನ ಕನ್ನಡಿಗರೆಲ್ಲ ಕೇಳಿರಬಹುದು, ನೋಡಿರಬಹುದು. ನೋಡಿದ್ದವರಿಗೆ ಇದರಲ್ಲಾದ ಬದಲಾವಣೆ ಗೊತ್ತಿರುತ್ತೆ. ನಡುವೆ ಬರ್ತಿರೋ ಈ ಹುಡುಗಿ ಯಾರಪ್ಪ ಅಂತ ಅಂದ್ಕೋತಿರ್ತೀರ. ಎಸ್, ಅವಳು ಚಿತ್ರದಲ್ಲಿಲ್ಲ, ಆದ್ರೆ ಇವತ್ತು ಇಲ್ಲಿ ಕಾಣಿಸ್ಕೋತಿದ್ದಾಳೆ. ಆಕೆಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮು ಈ ಸಾಂಗ್ನ ಡೆಡಿಕೇಟ್ ಮಾಡ್ತಿದೆ. ನಡುವೆ ನಮ್ಮದೇ ಪಯಣ, ನಗುತ್ತ ಸಾಗು ಹಗಲಿರುಳು, ಏನೇ ಬರಲಿ ಬಾಳಿನಲಿ, ಧ್ಯೇಯ ಒಂದು ಜೊತೆ ಇರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ. ಬದುಕೋದಕ್ಕೆ ಭರವಸೆ ಸಿಗಲಿ, ಜಗ್ಗದೆ ಕುಗ್ಗದೆ ಮುನ್ನಡೆಯೋ ಸ್ಥೈರ್ಯ ಧೈರ್ಯ ಈಕೆಗೆ ಬರ್ಲಿ ಅನ್ನೋದು ನಮ್ಮ ಹಾರೈಕೆ. ನೀವು ಇವಳನ್ನ ಹಾರೈಸಬೇಕು. ಎಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸದ ಅವಶ್ಯಕತೆ ಇರೋದು ಈ ಹುಡುಗಿ ಶ್ರುತಿಗೆ. ದಯವಿಟ್ಟು ಇವಳನ್ನ ನೋಡಿ ಚಾನೆಲ್ ಚೇಂಜ್ ಮಾಡಬೇಡಿ, ಟಿವಿ ಆಫ್ ಮಾಡಬೇಡಿ. ಈಕೆ ನಿಮ್ಮ ಮನೆ ಮಗಳು, ನಿಮ್ಮಂಥವಳು. ಆದ್ರೆ ಆ ಭಗವಂತ ನಮ್ಮ ಪಾಲಿಗೆ ಒಳ್ಳೆಯವನಾದಷ್ಟು ಈಕೆ ಪಾಲಿಗೆ ಆಗ್ಲಿಲ್ಲ. ಹಂಗಾಗಿ ಹುಡುಗಿ ಯಾವ ತಪ್ಪು ಮಾಡದೆ ಇಂಥದ್ದೊಂದು ಶಿಕ್ಷೆ ಅನುಭವಿಸ್ತಿದ್ದಾಳೆ. ಉಳಿದಿದ್ದೇ ಒಂದು ದೊಡ್ಡ, ಅಷ್ಟು ಬನ್ಸಾಗಿ ಉಳಿದಿರೋದು ಒಂದು ರೇರೆಸ್ಟ್ ರೇರ್. ಅದು ಭಾಳ ಕಷ್ಟದಿಂದ ಉಳಿದಿರೋದು, ಅದು ಒಳ್ಳಕ್ಕು ಅಂತ ಹೇಳ್ಬೋದು. ಉಳಿದ್ಲು, ಆದ್ರೆ ಸುಂದರ ಮುಖ ರೂಪವಾಗಿ ಹೋಯ್ತು. ಎಡಗಣ್ಣು ಮತ್ತು ಅದರ ಸುತ್ತಲಿನ ಇಂಚು ಜಾಗ ಬಿಟ್ರೆ ಮತ್ತೆಲ್ಲ ಬೆಂಕಿಯಲ್ಲಿ ಬೆಂದೋಗಿವೆ. ಭವಿಷ್ಯನೇ ಕತ್ತಲಾದಂತಾಗಿದೆ. ಆದ್ರೂ ಹುಡುಗಿ ಧೃತಿಗೆಟ್ಟಿಲ್ಲ, ಧೈರ್ಯವಾಗಿ ಬದುಕ್ತಿದ್ದಾಳೆ ಅನ್ನೋದೇ ಒಂದು ರೀತಿಯ ಹೆಮ್ಮೆ ವಿಷಯ. ಮೆಂಟಲಿ ಆ್ಯಂಡ್ ಫಿಸಿಕಲಿ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಇದಕ್ಕೆ ತುಂಬಾ ಧೈರ್ಯ ಹೇಳಿ ತುಂಬಾ ಇದು ಮಾಡಿದ್ದಾರೆ. ಅವ್ರ ಜೊತೆ ನಮ್ಮ ಮಮ್ಮಿ ಡ್ಯಾಡಿ ಜೊತೆನೂ ಅಷ್ಟೇ. ನಾನು ಯಾವತ್ತು ನಮ್ಮ ಮಮ್ಮಿ ಡ್ಯಾಡಿನೂ ನನಗೆ ಈ ಥರ ಆಗಿದೆ ಅಂತ ನನಗೆ ಯಾವತ್ತೂ ಇದು ಮಾಡಿಲ್ಲ. ಈವನ್ ಅವರು ನನ್ನ ಚಿಕ್ಕ ಮಗು ಥರ ನೋಡ್ಕೊಳ್ತಾರೆ. ನನಗೂ ಅಷ್ಟೇ, ಅವ್ರ ಜೊತೆ ನನ್ನ ಚಿಕ್ಕ ಮಗು ಥರನೇ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀನಿ ನನ್ನ ಲೈಫು, ನನ್ನ ಡೇ. ನಾನು ನಿಜಕ್ಕೂ ಮಗುವಿನಂಥ ಮನಸ್ಸು ಹುಡುಗಿದು. ಆ ಮನಸ್ಸಿನ ಸೌಂದರ್ಯವನ್ನ ನಿಮಗ್ಯಾರಿಗಾದ್ರೂ ನೋಡೋದಕ್ಕೆ ಬಂದ್ರೆ
ಈ ರೂಪ ಕುರೂಪ ಅನ್ಸಲ್ಲ. ಈಗಾಗಲೇ ನೀವು ಈ ಹುಡುಗಿಗೊಂದು ಚಂದದ ರೂಪ ಕೊಟ್ಟು ಕಲ್ಪಿಸಿಕೊಂಡಿರಬಹುದು. ಒಂದು ಆಂಗಲ್ನಿಂದ ಮೈ ಆಟೋಗ್ರಾಫ್ ಚಿತ್ರದ ಆ ಮೋಟಿವೇಶನಲ್ ಸಾಂಗ್ನಲ್ಲಿ ಕಾಣಿಸಿಕೊಂಡ ಹೀರೋಯಿನ್ ಮೀನಾಗೂ ಈಕೆಗೂ ಹೋಲಿಕೆ ಕಾಣಿಸುತ್ತೆ. ನಮಗಂತೂ ಶ್ರುತಿಯನ್ನ ನೋಡಿದಾಗ ಥಟ್ ಅಂತ ನೆನಪಾದವಳು ಕಾಸರವಳ್ಳಿ ಫ್ಯಾಮಿಲಿಯ ಮುದ್ದಿನ ಹುಡುಗಿ ಅನನ್ಯ. ಈಕೆಗಿಂತಲೂ ನನ್ನ ಮಗಳು ಸುಂದರವಾಗಿದ್ಲು ಅಂತ ಶ್ರುತಿಯ ಹೆತ್ತವರಿಗೆ ಅನ್ನಿಸ್ತಿದೆಯೇನು? ಯಾಕಂದ್ರೆ ಅವರು ಆಕೆಯನ್ನ ಚಿಕ್ಕಂದಿನಿಂದ ನೋಡಿದವರು. ಈಗ್ಗೆ 8 ವರ್ಷಗಳ ಹಿಂದೆ ಶ್ರುತಿ ಹಿಂಗಿದ್ಲು ನೋಡಿ ಅಂತ ಆಕೆಯ ಫೋಟೋನ ನಮ್ಮ ಮುಂದೆ ಇಟ್ಟಾಗ ನಿಜಕ್ಕೂ ಹೃದಯ ಭಾರವಾಗೋಯ್ತು. ಹುಣ್ಣಿಮೆಯ ಚಂದಿರನಂಥವಳು. ಆ ಸೌಂದರ್ಯ ಈಗ ನೆನಪು ಮಾತ್ರ. ಅದನ್ನ ಅವರ ಪಾಲಿನ ಸವಿ ನೆನಪು ಅನ್ನಬೇಕೋ ಕಹಿ ನೆನಪು ಅನ್ನಬೇಕೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆಕೆಯ ಇವತ್ತಿನ ದುಸ್ಥಿತಿಗೆ ಒಂದು ರೀತಿಯಲ್ಲಿ ಕಾರಣವಾದದ್ದು ಆ ರೂಪರಾಶಿ. ಅದನ್ನೇ ವಿಕಾರಗೊಳಿಸಿ ವಿಕಟನಗೆ ನಕ್ಕವನು ಬೆಂಗಳೂರಿನ ಜೆಪಿ ನಗರದ ಮಾರೇನಹಳ್ಳಿಯ ಪೋರ್ಕಿ ರಾಜೇಶ. ಬಾತ್ಮೀದಾರರನ್ನು ಹಿಡಿದು ಅವ್ರ ಸ್ನೇಹಿತರನ್ನು ಹಿಡಿದು ಯಾರು ಏನು ಅಂತ ನಾವು ಪತ್ತೆ ಮಾಡಿ ಅವನ ಸಾಯಂಕಾಲದೊಳಗಡೆ ಹಿಡ್ಕೊಂಡು ಬಂದ್ವಿ. ಒಂದಷ್ಟು ವರ್ಷ ಶಿಕ್ಷೆ ಅನುಭವಿಸಿ ಹೊರಬಂದು ಆರಾಮವಾಗಿ ತಿರುಗಾಡಿಕೊಂಡಿದ್ದವನನ್ನ ಮತ್ತೆ ಜೈಲಿಗೆ ಕಳಿಸೋದಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ. ಈಗ ಪೊಲೀಸರು ಆ ರಾಜೇಶನನ್ನ ಹುಡುಕೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಸದ್ಯಕ್ಕೆ ಅವನೆಲ್ಲಿದ್ದಾನೋ ಏನ್ ಮಾಡ್ಕೊಂಡಿದ್ದಾನೋ, ಅವನನ್ನ ಅದ್ಯಾವಾಗ ಹಿಡ್ಕೊಂಡು ಬಂದು ಕಂಬಿ ಹಿಂದೆ ದಬ್ತಾರೋ. ಈ ಶ್ರುತಿದು ಮಾತ್ರ ನೋವಿನ ಬದುಕು. ಅದನ್ನಾಕೆ ಸ್ವೀಕರಿಸಿದ ರೀತಿ ನಿಜಕ್ಕೂ ಸಂತೋಷ ಆಗೋ ಹಂಗೆ ಮಾಡುತ್ತೆ. ಯಾರ ಮನೆಯ ಮಕ್ಕಳಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು. ಆದರೆ ಬಂತು ಅಂತ ಮರುಗಿ ಮೂಲ್ಯ ಸೇರೋದ್ರಲ್ಲಿ ಅರ್ಥನೇ ಇಲ್ಲ. ಸಾವು ಗೆದ್ದ ಹುಡುಗಿ ಬದುಕಬೇಕು ಅನ್ನೋ ನಿರ್ಧಾರ ಮಾಡಿದ್ದಾಳೆ. ಆದರೆ ಇದು ಈಸಿನ ಶ್ರುತಿಯ ಮನಸ್ಸಿನ ಮಾತೇನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.